ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ನಮ್ ಚಾನೆಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸುಮಾರು ತಿಂಗಳ ಹಿಂದೆ ಈ ರಶ್ಮಿಕಾ ಮಂಗಣ್ಣ ಮೇಲೆ ಒಂದು ರೋಸ್ಟ್ ವಿಡಿಯೋ ಮಾಡಿದ್ದೆ. ಆಗ ಒಂದಷ್ಟು ಜನ ಕಮೆಂಟ್ಸ್ ಹಾಕಿದ್ರು, ಏನೋ ಆಗಿದಾಯ್ತು ಬಿಡುಗುರು, ಯಾಕೆ ಅವಳನ್ನ ಅಷ್ಟೊಂದು ದ್ವೇಷ ಮಾಡ್ತೀರಾ ಅಂತ. ಈ ಅಮ್ಮ ಒಂದಾದ್ಮೇಲೆ ಒಂದು ಅಂತ ಕನ್ನಡಕ್ಕೆ, ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಅವಮಾನ ಮಾಡ್ತಾನೆ ಇದ್ರೆ ನಾವ್ ಇವಳನ್ನ ದ್ವೇಷ ಮಾಡದೆ ಇನ್ನೇನ್ ದ್ವಾಸೆ ಮಾಡಿ ತಿನ್ಸಕಾಯ್ತದ್ಯೇ? ಕನ್ನಡ ಸಿನಿಮಾ ರಂಗದಿಂದ ಜೀವನ ಕಟ್ಕೊಂಡು ಬೆಳೆದು ಅದೇನೋ ಹತ್ತಿದ ಮೆಟ್ಲು ಮೇಲೆ ಉಚ್ಚೆ ಉಯ್ಕೊಂಡು ಹೋದ್ರಂತೆ. ಹಂಗೆ ಒಂದ್ಸಲ ಕನ್ನಡದಲ್ಲಿ ಮಾತಾಡಿ ಅಂದಿದ್ದಕ್ಕೆ ಈಗ ಕನ್ನಡ ಬೇಡ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಿ ಅಂದ್ಲು. ಇನ್ನೊಂದ್ಸಲ ಕನ್ನಡ ಭಾಷೆನೇ ಬರಲ್ಲ ಅಂದ್ಲು. ಅದಾದ್ಮೇಲೆ ತನಗ್ ಮೊದಲನೇ ಅವಕಾಶ ಕೊಟ್ಟ ಪ್ರೊಡಕ್ಷನ್ ಹೆಸರು ಕೇಳಿದಾಗ ಅದ್ಯಾವ್ದೋ ಸೋ ಕಾಲ್ಡ್ ಪ್ರೊಡಕ್ಷನ್ ಅಂತ ಬೆರಳು ತೋರಿಸಿ ನಮ್ಮ ರಿಷಬ್ ಶೆಟ್ಟಿ ಕೈಲಿ ವಾಂಚಿಸ್ಕೊಂಡ್ಲು. ಈಗ ಇಷ್ಟೆಲ್ಲ ಆದ್ಮೇಲೆ ಅದ್ಯಾವ್ದೋ ಕಾರ್ಯಕ್ರಮದಲ್ಲಿ ನಾನು ಹೈದರಾಬಾದ್ ನವಳು ಅಂತ ಹೇಳ್ಕೊಂಡಿದ್ದೆ. I have come alone and today I hope I am a part of all of your family. ನನ್ನ ಪ್ರಕಾರ ದುಡ್ಡಿಗೋಸ್ಕರ ಹುಟ್ಟಿದ ಊರ ಹೆಸರು ಸುಳ್ಳು ಹೇಳೋದು ಒಂದೇ, ಹುಟ್ಟಿದಪ್ಪನ ಹೆಸರು ಸುಳ್ಳು ಹೇಳ್ಕೊಳ್ಳೋದು ಒಂದೇ, ಇನ್ನು ತನ್ನ ಹುಟ್ಟೂರಿನ ಭಾಷೆ ಗೊತ್ತಿಲ್ಲ ಅನ್ನೋದು ಒಂದೇ, ಹೆತ್ತ ತಾಯಿ ಯಾರು ಅಂತ ಗೊತ್ತಿಲ್ಲ ಅನ್ನೋದು ಒಂದೇ. ಸೂಪರ್ ಆಗಿ ಹೇಳಿದೆ. ಸೊ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ ಅನ್ನೋರ್ನ ಏನಂತಾರೆ? ಆ ತಾಯಿ ಕಾವೇರಿ ನದಿ ಹುಟ್ಟೋ ಕೊಡಗು, ದೇಶಕ್ಕೆ ಸಾಲು ಸಾಲು ವೀರ ಯೋಧರನ್ನ ಕೊಡುಗೆ ಕೊಟ್ಟಿರೋ ಕೊಡಗಲ್ ಹುಟ್ಟಿದೀನಿ, ಕರ್ನಾಟಕದಲ್ಲಿ ಹುಟ್ಟಿದೀನಿ ಅಂತ ಹೇಳ್ಕೊಳಕ್ಕೋ ಪುಣ್ಯ ಮಾಡಿರ್ಬೇಕು. ಅದು ಇವಳಿಗಿಲ್ಲ ಬಿಡಿ, ನೀವು ತುಂಬಾ ಪಾಪ ಮಾಡಿರ್ಬೇಕು. ಇಷ್ಟಾದ್ಮೇಲೂ ಈ ಕ್ರಿಂಜವುನ್ಗೆ ಸಪೋರ್ಟ್ ಮಾಡೋ ಕನ್ನಡಿಗರಿಗೆ ನಾನ್ ಹೇಳೋದು ಇಷ್ಟೇ, ನೀನು ನಾಶವಾಗಿ ಹೋಗಿ, ಸರ್ವನಾಶವಾಗಿ ಹೋಗಿ. ಲೋವಲ್ಲ ಬೇಡ, ನೆಕ್ಸ್ಟ್ ಡೈರೆಕ್ಟ್ ಮದ್ವೆ ಆಗ್ಬಿಡೋಣ ಗೈಸ್. ಏನಂತೀರಾ? ಇದೇನ್ ನಮಾಸೆ ಬರ್ಗೆಟ್ ಮದುವೆಗೊಂಡು ಸೋಬ್ರು ಕೊಟ್ಟಂಗ್ ಒಬ್ನೇ ಹೊರಟಿದೆ. ಮದುವೆ ಆದ್ರೆ ಹುಡುಗಿ ಹೇಗಿರ್ಬೇಕು ಅಂತಂದ್ರೆ ಫಸ್ಟ್ ನಮ್ ಮನೆಗೆ ಒಳ್ಳೆ ಸೊಸೆ ಆಗಿರ್ಬೇಕು. ಅಂದ್ರೆ ಒಳ್ಳೆ ಸೊಸೆನಾ? ಅಂದ್ರೆ ಜಾಲಿ ಜೋಸೆಫ್ ತರ ಸೊಸೆಯನ್ನು ಒಂದು ಹೋಮ್ಲಿ ಹುಡುಗಿ ಇರ್ಬೇಕು ನನಗೆ. ನಮ್ಗೆ ಹೋಮ್ಲಿ ಗೊತ್ತು, ಇದ್ಯಾವ್ದಪ್ಪ ಇದು ಹೋಮ್ಲಿ? ಏನೋ ಇದು ಹೊಸ ವಿಷಯ. ಒಂದು ಹೋಮ್ಲಿ ಹುಡುಗಿ ಇರ್ಬೇಕು ನನಗೆ. ಒಂದು ಕೆಲ್ಸ ಮಾಡು, ಒಬ್ಳು ಮನೆ ಕೆಲ್ಸದವಳನ್ನ ಮದ್ವೆ ಆಗ್ಬಿಡು, ಹೋಮಲ್ಲೇ ಕೆಲ್ಸ ಮಾಡ್ಕೊಂಡು ಹೋಮ್ಲಿ ಆಗಿ ಇದ್ಬಿಡ್ತಾಳೆ. ನನ್ನೇ ಕೇಳಿದ್ರೆ ನಾನೇ ಒಪ್ಕೊತಿದ್ನಲ್ಲ ಬುದ್ಧಿ. ಏನಕ್ಕೆ? ಮದ್ವೆ ಆಗಕ್ಕೆ. ನಮ್ಮಮ್ಮನ್ಗೆ ನನಗ್ ಗೌರವ ಕೊಡಿ ಅನ್ನೋ ಪರವಾಗಿಲ್ಲ, ನಮ್ಮಮ್ಮಂಗ್ ಗೌರವ ಕೊಡ್ಬೇಕು. ನನಗ್ ಗೌರವ ಕೊಡಿ ಅನ್ನೋ ಪರವಾಗಿಲ್ಲ. ಅಂದ್ರೆ ನಿನಗ್ ನೀನೇ ಡಿಸೈಡ್ ಆಗೋಗಿದ್ಯಾ, ನಿನ್ ಮದ್ವೆ ಆಗೋ ಹುಡುಗಿ ನಿನಗಂತೂ ಗೌರವ ಕೊಡಲ್ಲ ಅಂತ. ನನಗ್ ಗೌರವ ಕೊಡಿ ಅನ್ನೋ ಪರವಾಗಿಲ್ಲ. ನಿನಗ್ ಗೌರವ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ವಾ? ಅಂದ್ರೆ ಇಂತ ಹೆಂಡತಿ ಓಕೆನಾ ನೋಡು. ನಿನ್ ಯಾಸಕ್ ಬೆಂಕಿ ಹಾಕ, ಇಂಗ್ಲಿಷ್ ನಾನ್ ಜೋಡ್ಸಿ ಕಾಕ. ಎಕ್ಸ್ಟ್ರೋವರ್ಟ್, ಅವಳು ಜಾಸ್ತಿ ಎಕ್ಸ್ಟ್ರೋವರ್ಟ್ ಆಗಿರ್ಬಾರ್ದು, ನಂಗೆ ಜಾಸ್ತಿ ಇಂಟ್ರೋವರ್ಟ್ ಆಗಿರ್ಬೇಕು. ಅವಳು ಜಾಸ್ತಿ ಯಾರ ಹತ್ರ ಮಾತಾಡಬಾರ್ದು. ಜಾಸ್ತಿ ಯಾರ ಹತ್ರನೂ ಮಾತಾಡಬಾರ್ದ. ಅದಾಗೆ ಒಂದ್ ಕೆಲ್ಸ ಮಾಡು ಶಿವ, ಯಾರಾದ್ರೂ ಮೂಗಿನ ಮದ್ವೆ ಆಗ್ಬಿಡು, ಪಾಪ ಅವರಿಗೂ ಒಂದ್ ಬಾಳ್ ಸಿಗುತ್ತೆ. ನಿನ್ನ ರಿಕ್ವೈರ್ಮೆಂಟ್ ಪ್ರಕಾರ ಅವಳು ಮಾತಾಡೋದು ತಪ್ಪುತ್ತೆ. ಏನಂತೀರಾ ಸರ್? ಅವಳು ಮಾತಾಡಿದ್ರೆ ಮುತ್ತು ಉದುರ್ಬೇಕು, ಆತರ ಮಾತಾಡ್ಬೇಕು. ಅಂದ್ರೆ ಅವಳು ಒಂಥರ ನಾಯಿ ತರ ಇರ್ಬೇಕು ಅನ್ನು. ಅಂದ್ರೆ ನಿನ್ ಜೊತೆ ಮಾತಾಡೋಕ್ ಮುಂಚೆ ಮುತ್ತುನ್ ಸರನ ಕಚ ಕಚ ಅಂತ ಕಚ್ಚಿ, ನಿನ್ ಜೊತೆ ಮಾತಾಡೋವಾಗ ಮುತ್ನ ಜೋಲ್ ತರ ಸರಸರ ಅಂತ ಸುರಿಸ್ಬೇಕು ಅನ್ನು. ನಂಗೆ ಜಾಸ್ತಿ ಬೈಬಾರ್ದು, ನಂಗೆ ಜಾಸ್ತಿ ನನ್ನ ಕೇರ್ ಮಾಡಬೇಕು, ನನ್ನ ಜಾಸ್ತಿ ಪ್ರೀತಿ ಮಾಡಬೇಕು, ಮತ್ತೆ ಜಾಸ್ತಿ ಜಗಳ ಮಾಡಬಾರ್ದು ನನಗೆ ಹುಡುಗಿರು. ಅಲ್ವೋ ಮಾರಾಯ, ತೂತಿಲ್ಲದ ಒಲೆಯುಂಟೆ, ಕಾರಣವಿಲ್ಲದ ಕೊಲೆಯುಂಟೆ, ಹಂಗೆ ಕಿರಿಕ್ ಮಾಡದ ಕುವರಿಯುಂಟೆ. ನಿಂಗ್ ಜಗಳ ಮಾಡದೆ ಇರೋ ಹುಡುಗಿನೇ ಬೇಕು ಅಂದ್ರೆ ಆಗ್ಲೇ ಹೇಳದ್ನಲ್ಲ, ಅದೇ ಬೆಸ್ಟ್ ಸೊಲ್ಯೂಷನ್ ನೋಡು. ಒಂದು ನಾರ್ಮಲ್ ಡೀಸೆಂಟ್ ಇಂಡಿಯನ್ ಕಲ್ಚರ್ ಹುಡುಗಿ ನಂಗೆ ಬೇಕು. ನಿನ್ನ ಕಂಡೀಷನ್ಸ್ ಗಳನ್ನ ನೋಡ್ತಿದ್ರೆ ನಿನಗೆ ಗಣೇಶ ಮತ್ತೆ ಬಂದ ಸಿನಿಮಾದ ವಿಜಯ್ ರಾಘವೇಂದ್ರ ಅವ್ರ ಹೆಂಡತಿ ತರ ಹುಡುಗಿನೇ ಬೆಟರ್ ಅನ್ಸುತ್ತೆ. ನಾನೀಗ ಮಾಡಿದ್ದು ಜೋಕ್ ಕಣೆ, ನಗಬೇಕು. ಹೌದಾ? ನಗರಗಳೇ ತುಂಬಿರೋ ಈ ಪ್ರಪಂಚದಲ್ಲಿ ನೀನೊಬ್ನೇ ಅನ್ಸುತ್ತೆ ಇನ್ನ ಟ್ರೂ ಲವ್ಗೋಸ್ಕರ ಕಾಯ್ತಾ ಇರೋದು. ಪ್ರಪಂಚದಲ್ಲಿ ತುಂಬಿರೋ ಹೆಣ್ಣು ಮಕ್ಳೆಲ್ಲ ಅದೇ ಅನ್ನೋದಾದ್ರೆ ನೀನು ಒಂದು ಹೆಣ್ಣೆ. ಸೊ ನೀನುವೆ ಮ್ಯೂಸಿಕ್ ಒಂದು ಹೆಣ್ಣಾಗಿ ಹೆಣ್ಣಿನ ಬಗ್ಗೆ ಗೌರವ ಹೆಚ್ಚಾಗುವಂತ ಕೆಲಸ ಮಾಡೋ ಬದಲು ಯಾರೋ ಚಪ್ರಿಗಳು ಲೈಕ್ಸ್ ಕಮೆಂಟ್ಸ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಪ್ರಪಂಚದಲ್ಲಿರೋ ಎಲ್ಲಾ ಹೆಣ್ಮಕ್ಳು ಡ ಅಂತ ಕರೀತಾ ಇದೆಯಲ್ಲ, ಈ ನೀತಿ ಪಾಠ ನಿಂಗವ್ವ ಒಂದು ವಿಡಿಯೋದಲ್ಲಿ ಹೆಣ್ಮಕ್ಳು ಬಗ್ಗೆ ಕೆಟ್ಟದಾಗಿ ಮಾತಾಡಿ ಇನ್ನೊಂದು ವಿಡಿಯೋದಲ್ಲಿ ಈ ತರ ಹೇಳಿದಾಳೆ. ಒಂದ್ ಹೆಣ್ಣಿನ ಕ್ಯಾರೆಕ್ಟರ್ ಬಗ್ಗೆ ಬೇರೆಯವ್ರ ಹತ್ರ ಕೆಟ್ಟಾಗ್ ಮಾತಾಡೋ ಕಚಡ ನನ್ ಮಕ್ಕಳಿಗೆ ಒಂದ್ ಮಾತು ಕೇಳ್ಬೇಕು. ನಿಮ್ಮನೆ ಹೆಣ್ಮಕ್ಳು ಹೊರಗಡೆ ಹೋದಾಗ ಅವ್ರಿಗೆ CC ಕ್ಯಾಮ್ರಾ ಫಿಟ್ ಮಾಡಿರ್ತೀರಾ? ಏನಪ್ಪ ಪಾಪಿ ಬಾಯಲ್ಲಿ ಭಗವದ್ಗೀತೆ ಬರ್ತದೆ. ಬೇರೆ ಹೆಣ್ಮಕ್ಳು ಬಗ್ಗೆ
ನೀನೆ ಕೆಡ್ದಾಗ ಮಾತಾಡಿದ್ಯಾ. ಸೊ ನಿನ್ನದೇ ಮಾತಿನ ಪ್ರಕಾರ ಆ ಕಚಡ ನನ್ ಮಕ್ಕಳಲ್ಲಿ ನೀನು ಒಬ್ಳು ಅಂದಂಗಾಯ್ತು. ಮ್ಯೂಸಿಕ್. ಈ ಹುಡುಗಿ ಅಲ್ಲೊಂದು ಇಲ್ಲೊಂದು ಮಾತಾಡಿರೋ ವಿಡಿಯೋಸ್ ಗಳು ನೋಡ್ಬಿಟ್ರೆ ಊಸುರುವಳಿಗಳೆಲ್ಲ ಊರ್ ಬಿಟ್ಟು ಹೋಗ್ಬಿಡ್ತವೆ. ಇವಳು ಯಾರೋ ನಮ್ಕಿಂತ ಖತರ್ನಾಕ ಕಲರ್ ಚೇಂಜ್ ಮಾಡ್ತಾವಳಲ್ಲ ಅಂತ. ನೋಡು ಬ್ರೋ, ದುಡ್ಡು ನೋಡಿ ಪ್ರೀತಿಸೋಳು ರೆಡ್ ಲೈಟ್ ಏರಿಯಾದಲ್ಲಿ ಇರೋಳೆ ಆಗಿರ್ತಾಳೆ. ಮನ್ಸಾರೆ ಪ್ರೀತಿಸೋಳು ಒಬ್ಬ ಅಪ್ಪಂಗುಟ್ಟಿನ ಮಗಳೇ ಆಗಿರ್ತಾಳೆ. ದುಡ್ಡು ನೋಡಿ ಪ್ರೀತಿಸೋ ಹುಡುಗಿರೋ ರೆಡ್ ಲೈಟ್ ಏರಿಯಾದವ್ರಂತೆ. ಅದೇ ದುಡ್ಡಿಗೋಸ್ಕರ ಕಾನೂನು ಬಾಹಿರ ಆಗಿರೋ ಮಾಟ ಮಂತ್ರ ವಶೀಕರಣ ಪ್ರಮೋಟ್ ಮಾಡ್ತಿದ್ಯಲ್ಲ, ನಿಂದು ಯಾವ ಲೈಟ್ ಏರಿಯಾನೋ. ಮ್ಯೂಸಿಕ್. ಒಂದ್ ವಿಡಿಯೋಲಿ ದುಡ್ಡು ನೋಡಿ ಬರೋಳು ರೆಡ್ ಲೈಟ್ ಏರಿಯಾದವಳು ಅನ್ನೋದು, ಅದೇ ಇನ್ನೊಂದ್ ಕಡೆ ಹಿಂಗ್ ಹೇಳೋದು. ದುಡ್ಡು ಮಾಡಲ್ಲೇ ದೋಸ್ತ, ಬ್ರೇಕಪ್ ಅಂತ ಹೇಳ್ದವರೆಲ್ಲ ಮೇಕಪ್ ಮಾಡ್ಕೊಂಡ್ ಬರ್ಬೇಕು ನಿನ್ನ ಇಂಪ್ರೆಸ್ ಮಾಡೋದಕ್ಕೆ. ಈ ವಿಡಿಯೋಸ್ ಗಳು ನೋಡ್ಬಿಟ್ರೆ ಊಸುರುವಳಿಗಳು ಊರ್ ಬಿಟ್ಟೋಗೋದಲ್ಲ, ಊರಲ್ಲೇ ಉರುಳಿ ಗಿಡಕ್ ನೇಣಾಕೊಂಡು ಉಸುರುಗಟ್ ಸತ್ತೋಗ್ಬಿಡ್ತಾವೆ. ಲೈಫಲ್ಲಿ ಸ್ಟ್ಯಾಂಡರ್ಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಡಬಲ್ ಸ್ಟ್ಯಾಂಡರ್ಡ್ ಇರಬಾರ್ದು. ಡಬಲ್ ಸ್ಟ್ಯಾಂಡರ್ಡ್ ಇರೋ ನರಿಗಳು ನೀತಿ ಪಾಠ ಹೇಳ್ಬಾರ್ದು. ಹಾಳಾಗೋಯ್ತೀಯಾ ಎಲ್ಲ ಬಿಟ್ಬಿಟ್ಟು ಬದುಕೋದ್ ಕಲಿ. ಬಾತ್ರೂಮ್ ಅಲ್ಲಿ ಮೂವಿ ಸಾಂಗ್ ಹಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಬಿಸಿನೀರ್ ಸ್ನಾನ ಮಾಡ್ತಾ ಇದ್ದಾರೆ ಅಂತ. ಭಕ್ತಿ ಗೀತೆಗಳು ಹಾಡ್ತಾ ಇದ್ದಾರೆ ಅಂದ್ರೆ ಫಿಕ್ಸ್ ಆಗ್ಬಿಡಿ ಅವ್ರು ತಣ್ಣೀರ್ ಸ್ನಾನ ಮಾಡ್ತಾ ಇದ್ದಾರೆ ಅಂತ. ಅವ್ರು ಹಾಡೇ ಹಾಡ್ತಿಲ್ಲ, ಸೈಲೆಂಟ್ ಆಗಿದ್ದಾರೆ ಅಂದ್ರೆ. ಸ್ನಾನ ಮಾಡೋವಾಗ ಸಿನಿಮಾ ಹಾಡ್ ಹಾಡ್ತಾರೋ ಭಕ್ತಿಗೀತೆ ಹಾಡ್ತಾರೋ ಅನ್ನೋದು ಯಾವ ನೀರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಆ ಬಾತ್ರೂಮ್ಗೆ ಚಿಲ್ಕ ಇದೆಯೋ ಇಲ್ವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಂತದಿದು ತೂತು ಉಂಟು ತಾಳ ಇಲ್ಲಲ್ಲ. ಆದ್ರೂ ಆಂಟಿ ಈ ತರ ಹೇಳ್ತಾ ಇದ್ದಾರೆ ಅಂದ್ರೆ ಇವರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದಂಗಿದೆ. ಮೋಸ್ಟ್ಲಿ ಎಲ್ಲೋ ಪಬ್ಲಿಕ್ ಬಾತ್ರೂಮ್ ಅಲ್ಲಿ ವಾಚ್ಮ್ಯಾನ್ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಅನ್ಸುತ್ತೆ. ಅಂದಂಗೆ ಚಿರತೆಗಳನ್ನ ಕಾಡಲ್ಲಿ ನೋಡಿರ್ತೀರಾ, ಝೂ ಅಲ್ಲಿ ನೋಡಿರ್ತೀರಾ. ಅಷ್ಟೇ ಯಾಕೆ ಅವಾಗ ನಾಡಿಗೆ ಬಂದು ನಾಯಿನ್ ಬೇಟೆ ಆಡ್ಕೊಂಡು ಹೋಗೋದನ್ನು ನೋಡಿರ್ತೀರಾ. ಆದ್ರೆ ಹೀಟಿಗೆ ಬಂದಿರೋ ನಾಯಿಗಳ ತರ, ಕೆರಳಿದ ಸರ್ಪಗಳ ತರ ಸರಸಾಡೋದು ನೋಡಿದೀರಾ? ಇಲ್ಲಿದೆ ನೋಡ್ರಪ್ಪ. ಏನ್ ಕಾಮುಕದನ್ರಿ ಅವ. ಮೊದ್ಲು ಅರಣ್ಯ ಇಲಾಖೆಯವ್ರನ್ನ ಕರೆಸಿ ಈ ಬೋಳು ಚಿರತೆ ಹಾಗೂ ಗೋಳು ಚಿರತೆ ಎರಡಕ್ಕೂ ಅರವಳಿಕೆ ಒಡಿಸ್ಬೇಕು ಶಿವ. ಇಲ್ಲ ಅಂದ್ರೆ ಏನೋ ಒಂದ್ ಅನಾಹುತ ಮಾಡಂಗ್ ಕಾಣ್ತಾವೆ. ನೋಡ್ರಪ್ಪ, ಫಾಸ್ಟ್ ಅವನ್ ಹೋಗಿ ಕರ್ಕೊಂಬಂದ್ರಿ. ಅವನೊಬ್ಬನ್ ಕಟ್ ಮಾಡಿದ್ರ ಇಡೀ ದೇಶನ ನೆಟ್ಟಿಗೆ. ಅಲ್ಲ, ಇವ್ರಿಬ್ರು ಬ್ರದರ್ ಸಿಸ್ಟರ್ ತರ ಅಂತಾರೆ. ನೋಡಿದ್ರೆ ಇಬ್ರು ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡ್ಕೊಂಡ್ಬಿಟ್ಟವ್ರೆ. ನಾವಿವತ್ ಬಂದಿದೀವಿ ವ್ಯಾಲೆಂಟೈನ್ಸ್ ಡೇ ನ ಸೆಲೆಬ್ರೇಟ್ ಮಾಡಕ್ಕೆ. ನೀವು ನಿಮ್ಮ ಸ್ಪೆಷಲ್ ಡೇ ನ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಇವ್ರ ಆಟ ನೋಡಿ ನೋಡಿ ಜನ ಎಲ್ಲ ರೊಚ್ಚಿಗೆದ್ದು ಕಮೆಂಟ್ಸ್ ಹಾಕ್ತಾವ್ರೆ. ಎಲ್ರಿಗೂ ಕಾಡ್ತಿರೋ ಪ್ರಶ್ನೆ ಏನು ಅಂದ್ರೆ ರೇಷ್ಮಾ ಆಂಟಿ ಗಂಡ ಎಲ್ಲೋದ್ರು ಅಂತ. ಆದ್ರೆ ಕಹಾನಿ ಮೇ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇವ್ರಿಬ್ರಿಗೆ ವಿಡಿಯೋ ಮಾಡ್ಕೊಡ್ತಾರ ಕ್ಯಾಮ್ರಾಮನ್ ರೇಷ್ಮಾ ಆಂಟಿ ಗಂಡನೇ ಕಂಡ್ರು. ಅಂಕಲ್ ಬಿಸ್ಲಲ್ ಆಟೋ ಓಡಿಸೋಕ್ಕಿಂತ ಆಟೋ ಫೋಕಸ್ ಹಾಕೊಂಡು ವಿಡಿಯೋ ಮಾಡೋದೇ ಉತ್ತಮ, ಒಳ್ಳೆ ಪೇಮೆಂಟ್ ಸಿಗುತ್ತೆ ಅಂತ ಸೈಲೆಂಟ್ ಆಗಿ ಸೆಟ್ಲ್ ಆಗ್ಬಿಟ್ಟವ್ರೆ ಅನ್ಸುತ್ತೆ. ಊಸಿಲ್ದೆ ವಾಸನೆ ಬರುತ್ತಾ? ಎನಿವೇಸ್ ಅವ್ರ ಗಂಡುಂಗೆ ಇಲ್ದೇ ಇರೋ ಹುಸಾಬ್ರಿ ನಮಗ್ ಯಾಕೆ ನಿಮಗ್ ಯಾಕೆ. ಅಕ್ಕ ನಿಮ್ ಮನೆ ದೇವ್ರು ನೀರ್ ಹಾಕಲ್ದೆ ಸುಕ್ಕ ಹೊಡೆದ್ ಬಿಟ್ಟಿರಂಗ ಅವ್ರೆ. ನೀರ್ ಹಾಕೊಂಡಂಗ್ ಕುಡಿದು ಬಿಟ್ಟವನೆ. ಗುಲಗಂಜಿ ಹಂಗಿರ್ಲಿ, ಹಣ್ಣುಂಗೋಸಿ ಗಂಜಿ ಕುಡ್ಸಕ್ಕೋ. ಸುಕ್ಕ ಹೊಡೆದಿರೋ ಎಫೆಕ್ಟಿಗೆ ಸಣ್ಣ ಕಳ್ಳು ಸುಂಡೋಗಿ ದೊಡ್ಡ ಕಳ್ಳು ತುಂಡಾಗಿ ಯಕೃತು ಯಕ್ಕುಟೋಗಿ ಮೂತ್ರಪಿಂಡಕ್ ಪಿಂಡ ಬಿಡೋ ಹಂಗ ಆಗ್ಬಿಟ್ಟದು. ಅಂಕಲ್ ಹೋಗ್ಬಿಟ್ರು ನಿದ್ದೆಗೆ ಕಣ್ರಪ್ಪ, ನಿದ್ದೆಗೆ. ಇತ್ತೀಚೆಗೆ ಈ ರೀಲ್ಸ್ ಅಲ್ಲಿ ವಯಸ್ಸಿನ ಹುಡುಗರಿಗಿಂತ ವಯಸ್ಸಾದ ಅಂಕಲ್ ಆಂಟಿಗಳದೇ ಹಾವಳಿ ಜಾಸ್ತಿ ಆಗ್ಬಿಟ್ಟದೆ. ಏನಮ್ಮ ಇದಿನ ಅವತಾರ. ಈ ವಾಂಟಿ ಡ್ಯಾನ್ಸ್ ನೋಡಿ ಆ ದಮತಕ್ಕೋ ಸೀತೋ ಏಲಿಯನ್ ಡ್ಯಾನ್ಸ್ ನೋಡ್ದಂಗ ಆಯ್ತಪ್ಪ. ಎಲ್ರಿಗೂ ಚಿಕ್ಕ ವಯಸ್ಸಲ್ಲಿ ಪೋಲಿಯೋ ಲಸಿಕೆ ಹಾಕ್ಸುದ್ರೆ ಈ ವಾಂಟಿಗೆ ಪೋಲಿಯೋ ಲಸಿಕೆ ಬದಲು ಪೋಲಿ ಲಸಿಕೆ ಹಾಕ್ಬಿಟ್ರಂತೆ. ಸೊ ಪೋಲಿಯೋ ಜೊತೆ ಪೋಲಿ ಬುದ್ಧಿನೂ ಅಟ್ಯಾಕ್ ಆದ ಕಾರಣ ಆಂಟಿ ಹಿಂಗೆಲ್ಲ ಆಡ್ತಾವ್ರೆ. ಪೋಲಿ ಬಡತದೆ. ಈ ವಾಂಟಿ ನೀರ್ ಕುಡ್ದೆ ಊರ್ ಹಾಳು ಮಾಡೋ ರೇಂಜಿ ಕುಣಿತಾವ್ರಲ್ಲ. ಇನ್ನು ಆ ತಾತನ್ ತರ ಸುಕ್ಕ ಹೊಡೆದಿದ್ರೆ ಪಕ್ಕ ದೇಶನೇ ಹಾಳು ಮಾಡ್ಬಿಟ್ಟಿರೋರ ಅಂತ. ಆಂಟಿ ಇದಕ್ಕೆ ಯೋಗ ಅನ್ನಲ್ಲ, ಮಾನಸಿಕ ರೋಗ ಅಂತಾರೆ.
ನಿಮ್ಮ ಗಂಡ ನೋಡಕೊಳ್ಳೆ ಆ ದಿನಗಳು ಸಿನಿಮಾದಲ್ಲಿ ಅಗ್ನಿ ಶ್ರೀಧರ್ ಅವರ ಪಾತ್ರ ಮಾಡಿರೋ ಅತುಲ್ ಕುಲಕರ್ಣಿ ತರ ಇದಾರೆ. ಅವ್ರನ್ನ ತಕೊಂಡೋಗಿ ಕ್ರೇಜಿ ವೆಂಕಿ ಮಾಡಿ ಕುಂಡ್ರಿಸ್ಬಿಟ್ಟಿದೀರಲ್ಲ. ನಿನಗೆ ಈ ಪ್ರೊಫೆಷನ್ ಸೂಟ್ ಆಗಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಏನಿದು ಪೂರ್ತಿ ಜಗಾನು. ಯಾರು ಇವರೆಲ್ಲ? ನಾನು ಈ ವಿಡಿಯೋ ನೋಡಿ ಸಡನ್ ಆಗಿ ಇವನ್ ಯಾರಪ್ಪ ಗರ್ಭಣ ಬಸರಿ ಗಂಡ್ಸು ಅಂತ ಗಾಬರಿ ಆಗೋದೆ. ಆಮೇಲೆ ಗೊತ್ತಾಯ್ತು ಶಿವ, ಇದು ಒಂದು ಸಿನಿಮಾ ಪ್ರಮೋಷನ್. ಸಿನಿಮಾ ಹೆಸರು ನಿಮಗೊಂದು ಸಿಹಿ ಸುದ್ದಿ ಅಂತ. ಇದನ್ನ ಅರ್ಥ ಮಾಡ್ಕೊಳ್ದೆ ಜನ ಆತ್ರ ಬಿದ್ದು ಒಯ್ಯನ್ಗೆ ಬಾಯಿಗೆ ಬಂದಂಗ್ ಕಮೆಂಟ್ಸ್ ಹಾಕವ್ರೆ. ಅಯ್ಯೋ, ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಸೊ ಒಬ್ಬ ಗಂಡ್ಸು ಬಸರಿ ಆಗೋಕ್ ಸಾಧ್ಯ ಇದೆಯಾ? ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಒಂದಷ್ಟು ಗಂಡಸರು ಪ್ರೆಗ್ನೆಂಟ್ ಆಗಿರೋ ನ್ಯೂಸ್ ಗಳು ಸಿಗ್ತವೆ. ಆದ್ರೆ ಮ್ಯಾಟ್ರ್ ಏನ್ ಗೊತ್ತಾ, ಅವರೆಲ್ಲ ಅಸಲಿಗೆ ಗಂಡಸರೇ ಅಲ್ಲ. ಹೆಣ್ಣಾಗಿದ್ದವರು ಆಪರೇಷನ್ ಮಾಡಿಸ್ಕೊಂಡು ಲಿಂಗ ಪರಿವರ್ತನೆ ಮಾಡಿಸ್ಕೊಂಡು ಗಂಡ್ಸಾದವರು. ಅವರೆಲ್ಲ ಬೇಸಿಕಲಿ ಹೆಣ್ಣುಗಳೇ ಅಲ್ಲ. ಈ ತರ ಮಕ್ಳು ಹಡಿಬೇಕು, ತಾಯ್ತನದ ಅನುಭವ ಪಡಿಬೇಕು ಅನ್ನೋ ಆಸೆ ಇದ್ದಿದೆ. ಆದ್ರೆ ಹೆಣ್ಣಾಗೆ ಇರ್ಬೋದಿತ್ತಲ್ವೇ? ಲಿಂಗ ಪರಿವರ್ತನೆ ಯಾಕೆ ಮಾಡಿಸ್ಕೋಬೇಕಿತ್ತು ಅಂತೀನಿ. ಅದೇನೋ ಪರಂಗಿ ಗಿಡ ಕಿತ್ತು ಬಾಳೆ ಗಿಡ ನೆಟ್ಬಿಟ್ಟು ಬಾಳೆ ಗಿಡದಲ್ಲಿ ಪರಂಗಿ ಬಿಡ್ಲಿ ಅಂತ ಆಸೆ ಪಟ್ರಂತೆ. ಹಂಗಾಯ್ತು ಇವ್ರಗಳ ಕತೆ. ಅರ್ಥ ಆಯ್ತು ಅನ್ಸುತ್ತೆ. ಸೊ ಇವತ್ತಿಗಿಷ್ಟು ಸಾಕು. ಮುಂದಿನ ವಿಡಿಯೋಲಿ ಮತ್ತೊಂದಷ್ಟು ವಿಚಾರ ಹಾಗೂ ವಿಕಾರಗಳನ್ನ ಸಂಕಲನ ವ್ಯವಕಲನ ಮಾಡಿ ಗುಣಾಕಾರ ಭಾಗಾಕಾರ ಉಪ್ಪುಕಾರ ಹಾಕೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.